ಸಾಕ್ಷಿ ಆಡ್ತಿರೋ ಮಾತಲ್ಲಿ ಸತ್ಯ ಇದೆ ಅಭಿ. ಅವಳು ನಮ್ಮನ್ನ ಕೇಳದೆ ನಮಗೊಂದು ಮಾತು ಹೇಳದೆ ಹೀಗೆ ಮಾಡಿದ್ರಲ್ಲಿ ತಪ್ಪಿರಬಹುದು. ಆದರೆ ಅವಳು ತಗೊಂಡಿರೋ ನಿರ್ಧಾರ ಸರಿಯಾಗೇ ಇದೆ. ಇದನ್ನೆಲ್ಲ ನಿನ್ನ ಒಳ್ಳೆದಕ್ಕೆ ಮಾಡಿದ್ದಾಳೆ. ಆದರೆ ನೀನು ದುಡುಕಿ ಅವಳು ಕೆನ್ನೆಗೆ ಹೊಡೆದ್ಬಿಟ್ಟೆ. ಪಾಪ. ನನಗೆ ಹೇಗೆ ಗೊತ್ತಾಗ್ಬೇಕಪ್ಪ ಸಾಕ್ಷಿ ಮಾಡ್ತಾರೋ ಕೆಲಸ ಹಿಂದೆ ಇಂಥ ಒಂದು ಒಳ್ಳೆ ಉದ್ದೇಶ ಇದೆ ಅಂತ? ಮೊದಲೇ 108 ಟೆನ್ಷನ್ನು. ಇದ್ರ ಮಧ್ಯೆ ಅಮ್ಮನ ಹತ್ರ ಮುಚ್ಚಿಟ್ಟಿದ ವಿಷಯನ ತಗೊಂಡೋಗಿ ಹೇಳಿದಾಳೆ. ನನಗೆ ಆ ವಿಷಯ ಗೊತ್ತಾಗ್ತಿದ್ದ ಹಾಗೆ ಕೋಪ ನತ್ತಿಗೇರ್ಬಿಡ್ತು. ಅವತ್ತಿಂದ ಅವಳು ಗೋಳು ಹುಯ್ಕೊಂಡಿದ್ದೆಲ್ಲ ನೆನಪಾಗಿ ಸಿಟ್ಟು ಬಂತು. ಹೊಡೆದು ಬಿಟ್ಟೆ. ನಾನು ಹಾಗೆ ಮಾಡಬಾರ್ದಾಗಿತ್ತು. ಅವ್ರು ನನ್ ಕ್ಷಮೆ ಕೇಳಿದ್ರು ಅಷ್ಟೇ, ನನ್ ಕಾಲಕ್ಕೆ ಬಿದ್ದು ಬೇಡ್ಕೊಂಡ್ರು ಅಷ್ಟೇ. ನಾನೀ ನಿಮ್ ಮನೇಲಿ ಇರೋದಿಲ್ಲ. ನಿನ್ ಮೈದ್ನ ಆ ಸುಳ್ಳಿನ ಮದ್ವೆ ಆಗೋದಕ್ಕೆ ನಾನ್ ಯಾಕೆ ಒದ್ದಾಡ್ಬೇಕು? ಇಷ್ಟಕ್ಕೂ ನಾನ್ ಮಾಡೋ ಸಹಾಯ ಅವ್ರಿಗೆ ಬೇಕಾಗಿಲ್ಲ. ನೀನ್ ಯಾಕೆ ಬಲವಂತ ಮಾಡ್ತಿದ್ಯಾ? ಇಲ್ಲ, ಸಾಕ್ಷಿ ಅವ್ರು ಮಾಡೋ ಸಹಾಯದ ಅವಶ್ಯಕತೆ ನನಗಿದೆ. ಅವ್ರು ಮಾಡಿರೋ ಕೆಲಸ ಪರೋಕ್ಷವಾಗಿ ನಾನು ಒಳ್ಳೇದೇ ಮಾಡ್ತಿದ್ದೆ. ನಾನು ನೇರವಾಗಿ ನಿಂತು ಹೇಳೋಕ್ಕಾಗ್ದಿದ್ದ ಮಾತನ್ನ ಸಾಕ್ಷಿ ಹೇಳಿದ್ದಾರೆ. ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಥ್ಯಾಂಕ್ಸು ಹೇಳಬೇಕು, ಕ್ಷಮೆನೂ ಕೇಳಬೇಕು. ಪಾಪ, ಇನ್ನೊಬ್ಬರ ಮನೆ ಹೆಣ್ಮಗಳು, ಅವಳಿಗೆ ನಾವು ಬೇಜಾರು ಮಾಡಬಾರ್ದು. ಬೇಜಾರು ಮಾಡಿದ್ದಾಯ್ತಲ್ಲ, ಇನ್ನೇನ್ ಮಾಡ್ಬೇಕು? ಅಕ್ಕ, ನಾನು ನಮ್ಮ ಮನೆಗೆ ಹೊರಡ್ತೀನಿ. ನೀನ್ ನನ್ನನ್ನ ತಡಿಬೇಡ. ನೀನು ಯಾವತ್ತಿದ್ರೂ ಹೋಗ್ಲೇಬೇಕು ಸಾಕ್ಷಿ. ನಿನ್ಗೆ ನಿಂದೇ ಆದ ಮನೆ ಇದೆ, ನಿಂದೇ ಆದ ಜೀವನ ಇದೆ. ಯಾವತ್ತೂ ನೀನು ಇಲ್ಲೇ ಇರು ಅಂತ ನಾನು ಹೇಳ್ತಾ ಇಲ್ಲ. ಕಡೆ ಪಕ್ಷ ನಮ್ಮ ಅಭಿ ಮದುವೆ ಮಾತು ಇತ್ಯರ್ಥ ಆಗೋವರೆಗೂ ನೀನು ಇಲ್ಲೇ ಇರಲಿ ಅಂತ ಆಸೆ ಪಟ್ಟೆ. ಆದ್ರೆ ನಾನು ಯಾಕಿರ್ಬೇಕು? ನನಗೋಸ್ಕರ. ಅಕ್ಕ, ತುಂಬಾ ದಿನದಿಂದ ನೀನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಭಾವ ನಿನ್ನ ಚೆನ್ನಾಗಿ ನೋಡ್ಕೋತಿಲ್ವಾ? ಹೊರನೋಟಕ್ಕೆ ನಾವಿಬ್ರು ಗಂಡ ಹೆಂಡ್ತಿರು. ಬೆಡ್ರೂಮ್ ಒಳಗೆ ನಾವಿಬ್ರು ಅಪರಿಚಿತರು. ನಮ್ಮಿಬ್ರು ಮಧ್ಯೆ ಯಾವ ಮಾತು ಇರೋದಿಲ್ಲ. ಒಬ್ಬರನ್ನ ಇನ್ನೊಬ್ರು ನೋಡೋದಿಲ್ಲ. ಒಬ್ಬರ ಅವಶ್ಯಕತೆ ಇನ್ನೊಬ್ರಿಗಿಲ್ಲ. ನಾನು ಈ ಕಡೆ ತಿರ್ಕೊಂಡು ಮಲ್ಕೋತೀನಿ, ಅವ್ರು ಆ ಕಡೆ ತಿರ್ಕೊಂಡು ಮಲ್ಕೋತಾರೆ. ಎಲ್ರೂ ಇರುವಾಗ, ಎಲ್ರೂ ಸಂತೋಷಕ್ಕೆ, ಯಾರಿಗೂ ಬೇಜಾರು ಆಗ್ಬಾರ್ದಲ್ಲ ಅನ್ನೋ ಕಾರಣಕ್ಕೆ ಅನ್ಯೋನ್ಯ ಅನ್ನೋ ನಾಟಕ ಮಾಡ್ತೀವಿ. ನನ್ನ ದುಃಖನ ಮರೆಯೋದಕ್ಕೆ ನಿನ್ನ ದುಃಖ ಜಾಸ್ತಿ ಮಾಡೋ ಯಾವ ಹಕ್ಕು ನನಗಿಲ್ಲ. ಹೋಗ್ಬಾ.